ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಳೆನರಸೀಪುರ ತಾಲೂಕು ಯಾವ ಊರಿದು? ಮೊಣಗ್ನಳ್ಳಿ. ಹೊಳೆನರಸೀಪುರ ತಾಲೂಕು, ಹಾಸನ ಡಿಸ್ಟಿಕ್ಕು, ಮೊಣಗ್ನಳ್ಳಿ ಬಂದಿರೋಂಥದ್ದು. ಸ್ಟಾರ್ಟಿಂಗ್ ಯಾವ ಥರ ಇತ್ತು ಅಂತಂದರೆ, ಶುಂಠಿ ಯಾವ ಥರ ಇತ್ತು ಅಂತ ಗೊತ್ತಿಲ್ಲ. ಇವತ್ತು ನಾನು ಬಂದಿರೋದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ಬಗ್ಗೆ ಮತ್ತು ಆ ಸ್ಟಾರ್ಟಿಂಗ್ ಯಾವ ಥರ ಇತ್ತು, ಈ ಥರ ಇವಾಗ ಯಾವ ಥರ ಇದೆ ಅನ್ನೋದನ್ನ ಒಂದು ಮಂಜು ಸರ್ ಮತ್ತು ಆ ಜಮೀನು ಓನರ್ ಇಲ್ಲೇ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಮಂಜು ಸರ್, ಇದಕ್ಕೆ ಏನೇನು ಕೊಟ್ಟಿದ್ರಿ ಅನ್ನೋದನ್ನ ನಿಮ್ಮ ಬಾಯರೇ ನೀವೇ ಹೇಳಿ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ಏನಕ್ಕಪ್ಪ ಅಂದರೆ ಈ ಪ್ಲಾಟು ನೋಡಿ ಮಂಜು ಸರ್, ಈ ಪ್ಲಾಟ್ ಹೆಂಗಿತ್ತು ಅಂದರೆ ಇಲ್ಲೊಂದಿತ್ತು, ಕರೆಕ್ಟಾಗಿ ಹುಟ್ಟಿತ್ತಿಲ್ಲ. ಮಳೆ ಕಾರಣ ಮತ್ತು ಇವರು ಏನು ಮಾಡಿದ್ರು, ತರದು ಜಾಸ್ತಿ ಆಗ್ತಿತ್ತಿಲ್ಲ. ಫುಲ್ ಅಲ್ಲೊಂದು ತೆಳಗಿತ್ತು. ಬರೀ ಜಮೀನೇ ಕಾಣೋದು, ಬರೀ ಹುಟ್ಟಿರೋದು 1-2 ಪೈರು ಹುಟ್ಟಿತ್ತು ಅಷ್ಟೇನೆ. ಈಗ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನೋಡಿ. ಎಷ್ಟು ಮರಿಗಳು ಬಂದಿದ್ದಾವೆ, ಎಷ್ಟು ಕಾಯಿಗಳು ಬಂದಿದ್ದಾವೆ, ನನಗೆ ಯಾವ ಮಟ್ಟಕ್ಕಿದೆ. ತೆಂಗಿನ ಮರ ಗೆಡ್ಡೆಲ್ಲ ಹಿಂಗಿದೆ ಅಂದರೆ ಇನ್ನೆಲ್ಲ ಕಡೆನೂ ಹಂಗೆ ಇದೆ. ಇಲ್ಲಿಂದ ಅಲ್ಲೂರ್ಗೆ ಲಾಸ್ಟ್ ನೋಡಿ. ಏನಕ್ಕಪ್ಪ ಅಂದರೆ ಇಲ್ಲೂ ಕೂಡ ಹೊಡಿತೀರ ನೋಡಿ. ಇಲ್ಲಿ ಮರಿಗಳು ನೋಡಿ, ಮರಿಗಳು ಎಮ್ಮೆ ಆ ಥರ ಇದಾವೆ ನೋಡಿ. 4 ಅಲ್ಲೇ ಅವೆ. ಅಲ್ಲೂ ಸುಮಾರು ಒಂದು 7-8-10 ಬಂದವೆ. ಯಾಕೆಂದರೆ ತುಂಬ ಖುಷಿ ಆಗುತ್ತೆ. ವೆಸ್ಟೀಜ್ ಕಂಪನಿಯ ಒಂದು ಅಗ್ರಿ ಪ್ರಾಡಕ್ಟು ತುಂಬ ವ್ಯಾಲ್ಯೂಬಲ್ ಇರೋಂಥ ಪ್ರಾಡಕ್ಟು. ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಖುಷಿನೂ ಆಗುತ್ತೆ. ಅದ್ರ ಜೊತೆಗೆ ರೈತರ ಮುಖದಲ್ಲಿ ಖುಷಿ ತತ್ತೀವಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಇವತ್ತು ರಾಸಾಯನಿಕ ಬಳಸಿ ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ ಭೂಮಿನ. ಬಟ್ ಇದು ಸಾವಯವ ಕೃಷಿ, ಅದ್ರ ಜೊತೆಗೆ ಗ್ರೋತಿಂಗ್ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ಗಳಿಸ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾವುದೇ ಒಬ್ಬ ರೈತರಾಗಿ ಈಗ ಈ ವರ್ಷ ಶುಂಠಿ ಹಾಕಿದ್ದಾರೆ, ಹೇಗೇನು 1 ವರ್ಷ ಬಿಟ್ಟು ನಾವು ರಿಟರ್ನ್ ಹಾಕ್ಬೋದು. ಕೆಮಿಕಲ್ಸನ್ನು ಹಾಕೋಕ್ಕಾಗಲ್ಲ. 1 ವರ್ಷ ಬಿಟ್ಟು ಮ್ಯಾಕ್ಸಿಮಮ್ 3 ವರ್ಷ ಭೂಮಿಗೆ ರೆಸ್ಟ್ ಕೊಡಬೇಕಾಗುತ್ತೆ. ಯಾಕೆಂದರೆ ಆರ್ಗಾನಿಕ್ ಹೆಂಗೆ ಅಂತಂದರೆ ರಿಟರ್ನ್ ಹಾಕಿದ್ದೀವಿ ನಮ್ಮ ಜಮೀನಲ್ಲೇ. ನಮ್ಮ ಜಮೀನು ಈ ಸಲ ಹೋದ ವರ್ಷ ಹಾಕಿದ್ದು, ಆಚೆ ವರ್ಷ ಅದನ್ನು 1 ವರ್ಷ ಗ್ಯಾಪಲ್ಲಿ ನಾವೇನು ಮಾಡ್ತೀವಿ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಬಿಟ್ಟಿದ್ದು. ವಾಪಸ್ ಇದೇ ವರ್ಷ ವಾಪಸ್ ಹಾಕಿದ್ದೀನಿ ಶುಂಠಿಯ. ಇದೇನು ಬಂದಿದೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಏನಪ್ಪ 3 ಲಕ್ಷ ಚಿಲ್ಲರೆ ಆಗಿತ್ತು, ಈ ವರ್ಷ 5 ಲಕ್ಷ ಚಿಲ್ಲರೆ ನಮ್ಮದು ಅಮೌಂಟ್ ಬಂತು. ಬಟ್ ಸರ್ ಬಂತವ್ರೆ ಸರ್, ಅವಾಗ ಪರವಾಗಿಲ್ಲ ಅವಾಗ ಒಂದೊಂದೇ ಪೈರಿತ್ತು. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೀರಿಲ್ಲ ಬೋರಲ್ಲಿ. ಹೌದಾ? ನೀರು ಕಮ್ಮಿ. ಈಗ ನೀರಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಏನಕ್ಕೆ ಕೇಳ್ತೀನಿ ಅಂದರೆ ಸರ್, ಈಗ ನಮ್ಮ ಮೇಲೆ ನಂಬಿಕೆ ಬಂತು. ಅಲ್ಲೊಂದು ಪೈರು ಇತ್ತಿತ್ತು. ಇವತ್ತು ನಾವು ಗೆಡ್ಡೆಗೆ ಬುಡ ಕೊಟ್ಟಿದ್ದು ಮತ್ತು ಒಂದು ಸ್ಪ್ರೇನೇ ಕೊಟ್ಟಿರೋದು. ಒಂದು ಸಲ ಗೊಬ್ಬರ ಹಾಕ್ತಿರೋದು. ಇನ್ನು 3 ಐಟಮ್ ಕೊಟ್ಟಿರೋದು. ಒಂದು ಸ್ಪ್ರೇ ಕೊಟ್ಟಿದ್ದೀವಿ, ಒಂದಕ್ಕಿಂತ ಗೆಡ್ಡೆಗೆ ಬುಡ ಕೊಟ್ಟಿದ್ದೀವಿ, ಮತ್ತು ಗೊಬ್ಬರ ಕೊಟ್ಟಿದ್ದೀವಿ, ಇಳುವರಿ ಗೊಬ್ಬರ. ಇಷ್ಟು ಬಿಟ್ಟು ಏನು ಕೊಟ್ಟಿಲ್ಲ. ಆದರೂ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈಗ ಒಂದು ಶುಂಠಿಗೆ ಮ್ಯಾಕ್ಸಿಮಮ್ 4 ಸಲ ಟ್ರಂಚ್ ಮಾಡಬೇಕು, 8 ಸಲ ಸ್ಪ್ರೇ ಮಾಡಬೇಕು, 3 ಸಲ ಗೊಬ್ಬರ ಹಾಕಬೇಕು. ಬಟ್ ಅಷ್ಟು ಹಾಕೋರುವೆ ಇಷ್ಟು ಬಂದಿದೆ ಅಂದರೆ ಖುಷಿ ಅಲ್ಲ ಸರ್? ಹೇಳಿ ಅಮ್ಮ. ಈಗ ಬಟ್ ಅದ್ರ ಜೊತೆಗೆ ಏನಪ್ಪ ಅಂದರೆ ಇವ್ರು ನೀರಿನ ಅಭಾವ ಇರಲಾಗಿ ಭೂಮಿ ಇನ್ನೂ ಚೆನ್ನಾಗಿ ಬರುತ್ತೆ. ನೀರು ಸ್ವಲ್ಪ ತೊಂದರೆ ಇದೆ ಈಗ ಎಲ್ಲ ಕಡೆ. ನೀರು ಕಮ್ಮಿ ಅಲ್ವಾ? ಬೋರಲ್ಲಿ ನೀರು ಕಮ್ಮಿ. ಮಳೆ ಒಂಚೂರು ಗೊತ್ತಾಗಲ್ಲ, ಅದಕ್ಕೆ ಇಷ್ಟ ಆಗಿದೆ. ನೀರಿಲ್ಲ ಬೋರಲ್ಲಿ, ನೀರನ್ನೇ ಹೊಡಿತಾ ಇಲ್ಲ. ಸರಿ, ಮಾತಾಡ್ತಾರೆ ಬಾಕಿದ್ನ ಮಣ್ಣಾರಕ್ಕೆ ಆಯ್ತು. ಈಗ ನೀರಿಲ್ಲ, ಗೊಬ್ಬರ ಕೊಟ್ಟು ಮಣ್ಣಾರಕ್ಕಿದ್ವಿ. ಸರಿ ಅಮ್ಮ. ಯಾಕೆ ಅಂತಂದರೆ ಇವತ್ತು ನೀವು ಇಷ್ಟೆಲ್ಲ ಇದು ಮಾಡ್ತಿದ್ದೀರಾ, ಯಾಕೆಂದರೆ ಇವತ್ತು ಹೊರಗಡೆ ಗೊಬ್ಬರಗಳೆಲ್ಲ ಹಾಕ್ತಿದ್ದೀರಾ, ಎಲ್ಲ ಮಾಡಿದ್ದೀರಾ. ಆದರೆ ಅವತ್ತು ನೋಡಿದಕ್ಕೂ ಇವತ್ತು ನೋಡೋದಕ್ಕೂ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಹೇಳಿ ಅಮ್ಮ? ಅದು ಪರವಾಗಿಲ್ಲ. ನಮ್ಮ ಮಕ್ಕಳು ಬೆಳಗಾಯ್ತಾರೆ ಅಂತ ಅಂತಾರೆ. ಅಂದರೆ ಅದು ಬೆಳಗಾಗ್ತಿರೋದು ಒಂದು ಏನಪ್ಪ ಅಂತಂದರೆ ಇವತ್ತು ವಾತಾವರಣ ಸರಿ ಇಲ್ಲ, ನಿಮಗೆ ಗೊತ್ತಲ್ವಾ? ಯಾಕೆಂದರೆ ಇವಾಗ ಬಿಸಿಲಿಲ್ಲ ಕರೆಕ್ಟಾಗಿ. ಆ ಬಿಸಿಲು ಬೀಳ್ನಿಲ್ಲ ಅಂತಂದರೆ ಹಸಿರು ಗಿಡಗಳೆಲ್ಲ ಏನಾಗುತ್ತೆ, ವೈಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಈ ಥರ ಬರ್ತದೆ ಎಲ್ಲ ಕಡೆ. ಈಗ ಎಲ್ಲ ಕಡೆ ಬಿಸಿಲಿದ್ರೆ ಏನೂ ಆಗಲ್ಲ. ಸರಿ ಅಮ್ಮ, ಓಕೆ, ಥ್ಯಾಂಕ್ ಯು. ಇನ್ನೊಂದ್ಸರಿ ಔಷಧಿ ಮಾಡಿದ್ರೆ ಸರಿ ಆಗ್ಬೋದು. ಔಷಧಿ ನೋಡಿ ಎಲ್ಲರಿಗೂ ನಾವು ತೋರ್ತಿರೋಂಥದ್ದು. ಯಾಕೆಂದರೆ ಸ್ಟಾರ್ಟಿಂಗು ಮಂಜು ಸರ್ ಆಲ್ರೆಡಿ 3 ಬಾರಿ, ಇದಕ್ಕೆ 2 ಬಾರಿಯನ್ನು ಕೊಟ್ಟಿದ್ದಾರೆ. ಇವತ್ತು ಯಾವ ಥರ ಇದೆ ಅನ್ನೋದನ್ನು ನೀವೇ ನೋಡ್ಬೋದು. ಯಾಕೆಂತಂದರೆ ಈ ವಿಡಿಯೋ ಇಷ್ಟ ಆಗುವಂಥವ್ರು ಯಾರು ಫಸ್ಟ್ ಟೈಮ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಭಾರತ್ ಮಾತಾ ಕಿ.